वजीर आला डीके शिव कुमार ने कहा कि ग्रेटर बेंगलुरु इंटीग्रेटेड टाउनशिप मंसूबे के तहत आने वाले उन देहात के लिए हतमी अराजी हुसूल के नोटिफिकेशन जारी किए जाएंगे जहां अभी ये अमल मुकम्मल नहीं हुआ। इन्होंने बेंगलुरु साउथ के बैरामंगला और कांचुग्रनहल्ली के किसानों से मुलाकात के बाद ये बयान दिया। वजीर आला के दफ्तर के मुताबिक किसानों ने बताया कि उनकी जमीनें तकरीबन 20 बरस से रेड जोन में है, जिसके बाइस तरक्याती काम मुतासिर हुए हैं। किसानों का कहना था कि नारियल के बाग अब पैदावारी नहीं रहे, जबकि पीने का पानी भी आलूदा हो चुका है। किसानों ने मजीद बताया कि रेड जोन की पाबंदियों के बाइस अस्पतालों और शादी हॉल समेत दीगर तरक्याती मंसूबे भी शुरू नहीं किए जा सके। मुजवजा बिरदी टाउनशिप को मसनूई जहानत से चलने वाली भारत की पहली टाउनशिप के तौर पर पेश किया जा रहा है। मंसूबे के लिए 9000 एकड़ से जायद अराजी हासिल करने की तजवीज है, जबकि किसानों के एक ग्रुप की जानिब से तकरीबन 500 दिन से एहतजाज भी जारी है। डीके शिव कुमार ने कहा कि जिन किसानों की जमीन हासिल की जाएगी उन्हें फी एकड़ 3 करोड़ रुपए दिए जाएंगे। ये मंसूबा साबिक बीजेपी और जेडीएस हुकूमत ने शुरू किया था और अब अराजी हुसूल के मामले पर सियासी तनाज़ा का मरकज बन चुका है, जबकि अपोजिशन खुद अब इसकी मुखालिफत कर रही है। ರೈತರು ಒಂದು 100 ಜನ ನನ್ನನ್ನು ಬಂದಿದ್ರು, ಕೆಲವು ಪ್ರತಿನಿಧಿಗಳು ಬಂದಿದ್ರು, ಕೆಲವರೆಲ್ಲ ಹೊರಗಡೆ ಇದ್ದಾರೆ. ಅವ್ರ ಉದ್ದೇಶ ಕೆಲವು ಹಳ್ಳಿಗಳನ್ನು ನೋಟಿಫಿಕೇಶನ್ ಮಾಡಿಲ್ಲ, ಫೈನಲ್ ನೋಟಿಫಿಕೇಶನ್ ಮಾಡಿಬಿಡಿ ನಾವು ಕೆಲವು ನಮ್ಮ ಸಮಸ್ಯೆ ಇದೆ, ನಾವು ಹಣನ ತೆಗೆದುಕೊಳ್ತೀವಿ, ಒಳ್ಳೆ ಪರಿಹಾರ ಕೊಡ್ತಾ ಇದ್ದೀವಿ, ಆದಷ್ಟು ಕೆಲವರು ಜಮೀನು ಉಳಿಸ್ಕೊಳ್ತೀವಿ, ನಾವು 50% ಜಮೀನು ಕೂಡ ನಾವು ಉಳಿಸ್ಕೊಳ್ತೀವಿ. ಸೊ ನಮಗೆ ನಮ್ಮ ಹೆಸರುಗಳು ನೋಟಿಫಿಕೇಶನ್ ಆಗಿಲ್ಲದ್ರಿಂದ ನಾವು ಹಣ ತೆಗೆದುಕೊಳ್ಳೋಕ್ಕಾಗ್ತಾಯಿಲ್ಲ, ದಯವಿಟ್ಟು ಮಾಡಿ, ನಾವೆಲ್ಲ ಸಿದ್ಧತೆ ಇದ್ದೀವಿ ಅಂತೇಳಿ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಸೊ 200-250 ಜನ ರೈತರು ಕೂಡ ಬಂದಿದ್ದಾರೆ. ಖಂಡಿತ ಅವರಿಗೆ ನಾನು ನಮ್ಮ ಆಫೀಸರ್ಸ್ಗೆ ತಿಳಿಸಿ ಇನ್ನು ಯಾವ್ಯಾವ ಊರು ಉಳ್ಕೊಂಡಿದೆ ಅವನ್ನೆಲ್ಲ ನೋಟಿಫಿಕೇಶನ್ ಮಾಡಿ ಯಾರು ಕೊಡ್ತಾರೆ ಅದನ್ನು ತೆಗೆದುಕೊಳ್ತೀವಿ, ಯಾರಿಗೂ ಬಲವಂತ ಮಾಡೋಕ್ಕೋಗಿ. ಎಲ್ಲ ನೋಡ್ರಿ, ಅಲ್ಲಿರೋರೆಲ್ಲ ನಾನು ಲೆಕ್ಕ ಹಾಕ್ಸ್ಬಿಟ್ಟಿದ್ದೀನಿ. 160 ಜನ ರೈತರು ಮಾತ್ರ ಅಲ್ಲಿದ್ದರು, ಮಿಕ್ಕಿದವರೆಲ್ಲ ಚನ್ನಪಟ್ಟಣ, ರಾಮನಗರ, ಮಂಡ್ಯ, ಮೈಸೂರು, ತುಮಕೂರು ಅಲ್ಲಿಂದ ಬಂದಂಥವ್ರು. ನಾನು ರಾಜಕೀಯಕ್ಕೆ ಪಾಪ ಅವ್ರು ಮಾಡೋರು ಬೇಡ ಅನ್ನೋಕ್ಕಾಗ್ತದ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಹೋರಾಟ ಮಾಡಲಿ. ಇವತ್ತು ಪಾದಯಾತ್ರೆ ಮಾಡಿದ್ರು ನಾವೇನು ಬೇಡ ಅಂತ ಏನಿರ್ತದೆ, ದಿನ ಪಾದಯಾತ್ರೆ ಮಾಡಲಿ, ದಿನ ಹೋರಾಟ ಮಾಡಲಿ, ನಮಗೇನು ಅದಕ್ಕೆಲ್ಲ ನಾನು ಅವ್ರಿಗೆ ನಮ್ಮ ಪೊಲೀಸ್ ಆಫೀಸರ್ ಕೇಳಿದ್ದೀನಿ, ಎಲ್ಲ ಅವ್ರು ಎಷ್ಟು ಬೇಕಾದ್ರೂ ನಡೀಲಪ್ಪ ಬಿಟ್ಬಿಡಿ ಅವ್ರನ್ನ ಅಂತ ಹೇಳಿದ್ದೀನಿ. ಕುಮಾರಸ್ವಾಮಿ ಅವರು ಸರ್ ಅಸಮಾಧಾನಿತರಿಗೆಲ್ಲ ಮುಕ್ತ ಆಹ್ವಾನ ಕೊಟ್ಟಿದ್ದಾರೆ. The party president's candid confession in Shivamogga that farmers are taking compensation. First he spoke Kaveri water issue. Of course it is a fact. Whatever Mr. Vijayendra has spoken is true. Farmers now also you saw all the farmers wanted to take compensation. It is true. And see when when BJP government was there, when 11,000 acres, 9 to 10,000 acres, 1,000 acres farmers took, BJP gave them money. Why did not Kumaraswamy shout at them? Why did not other people create problem? ಈಗ ಇದು 9,000 ಚಿಲ್ಲರೆ ಎಕರೆ ಇತ್ತು. 1,000 ಎಕರೆ ಅಷ್ಟು ಗಾಲೆ ಜಗದೀಶ್ ಶೆಟ್ಟರ್ ಇದ್ರು, BJP ಗೌರ್ಮೆಂಟ್ ಇತ್ತು, ಆಗ ದುಡ್ಡಂತೂ ಕೊಟ್ಟಿದ್ದಾರೆ. ರೈತರು ತೊಗೊಂಡ್ರಲ್ಲ, ಆಗ ಯಾಕೆ ಇದನ್ನು ನಿಲ್ಲಿಸು ಅಂತ ಹೇಳಿಲ್ಲ? ಇವರೇ ನಿಂತ್ಕೊಂಡು ದುಡ್ಡು ಕೊಡಿಸಿದ್ರಲ್ಲ ಅವ್ರಿಗೆಲ್ಲ. ಅದು KDBಯಿಂದ ಅದೇ ಈ ನೋಟಿಫಿಕೇಶನ್ ಆಗಿ ಜಮೀನು ಬಗ್ಗೆ ದುಡ್ಡು ಕೊಡಿಸಿದಾರಲ್ಲ, 80 ಲಕ್ಷ 90 ಲಕ್ಷ ಕೊಡಿಸಿದಾರೆ. ಯಾಕೆ ಅವ್ರು ನಿಲ್ಲಿಸಲಿಲ್ಲ? ಅಸೆಂಬ್ಲಿಲಿ ಚರ್ಚೆ ಮಾಡಲಿ, ಅದೆಲ್ಲ ನಾನು ಮಾತಾಡ್ತೀನಿ. ನಾನು ಈಗ ಪಾಪ ರೈತರುಗಳು ನಮ್ಮ 2-3 ನೋಟಿಫಿಕೇಶನ್ನ ಬಿಟ್ಬಿಟ್ಟಿದ್ದೀರಿ ಅಂತ ಹೇಳಿದ್ದಾರೆ. ಅದನ್ನು ನಾನು ಕೇಳ್ತೀನಿ, ಎಂತಕ್ಕೆ ಬಿಟ್ಟರು, ಏನು ಬಿಡಲ್ಲ, ಯಾವುದು ಬಿಡ್ತಾ ಇಲ್ಲ. ಪಾಪ ರೈತರಿಗೆ ತೊಂದರೆ ಆಗಬಾರ್ದು ರೆಡ್ ಝೋನಿಂದ ಅಂತೇಳಿ ಅವರೆಲ್ಲ ಬಂದು ನಾವು ದುಡ್ಡು ತೊಗೋತೀವಿ, ನಾವು 10 ಜನ ಅರ್ಧ ಉಳಿಸ್ಕೊಳ್ತೀವಿ 50% ಅಂತ ಪಾಪ ಖಾತರದಿಂದ ಬಂದು ಕೇಳಿಕೊಂಡ್ರು. ನಾನು ಅಧಿಕಾರಿಗಳ ಹತ್ರ ಮಾತಾಡ್ತೀನಿ.